ಶ್ರೀ ಗುರುಭ್ಯೋ ನಮಃ. ಶ್ರೀ 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 ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಒಂದು ಪ್ರಸಂಗವನ್ನು ಹೇಳೋಣ ಅಂತ. ಅಪ್ಪ ಅವರು ಮಾಳೇನಹಳ್ಳಿಯಲ್ಲಿ ಇದ್ದಾಗ ನಡೆದ ಒಂದು ಪ್ರಸಂಗ. ಮಾಳೇನಹಳ್ಳಿ ಹೊಳಲ್ಕೆರೆ ತಾಲೂಕಿನ ಒಂದು ಅತಿ ಸಣ್ಣ ಗ್ರಾಮ. ಅಲ್ಲಿ ಕೆಲವೇ ಮನೆಗಳು ಇದ್ದವು ಅಪ್ಪ ಅವರಿದ್ದಾಗ. ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನವೂ ಕೂಡ ಇದೆ. ರಂಗನಾಥ ಸ್ವಾಮಿ ಬಹಳ ಜಾಗೃತನಾದಂಥವನು. ಅಲ್ಲಿ ಆ ಒಂದು ದೇವಾಲಯವನ್ನು ಕೂಡ ಅಪ್ಪ ಅವರು ಜೀರ್ಣೋದ್ಧಾರವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡಿದರು. ಆಮೇಲೆ ಅಪ್ಪ ಅವರ ಉಪಾಸನೆಗೆ ಮೆಚ್ಚಿ ರಂಗನಾಥ ಸ್ವಾಮಿ ಪ್ರತ್ಯಕ್ಷನಾಗಿ ಶಂಕುಚಕ್ರ ಗದಾಹಸ್ತನಾಗಿ ಅವರಿಗೆ ದರ್ಶನವನ್ನು ಕೂಡ ಕೊಟ್ಟಿದ್ದಾನೆ ರಂಗನಾಥ ಸ್ವಾಮಿ. ಅಂಥ ಒಂದು ಮಾಳೇನಹಳ್ಳಿಯಲ್ಲಿ ಅಪ್ಪ ಅವರು ಅನೇಕ ದಿವಸಗಳು ಅಲ್ಲಿ ಇದ್ದರು. ಮತ್ತು ಅವರ ಶಿಷ್ಯರುಗಳು ಕೂಡ ಅಲ್ಲಿ ಇದ್ದರು. ಇವತ್ತು ನಾನು ಈ ರಾಗಿ ಅಂದರೆ ಅಪ್ಪ ಅವರು ರಾಗಿ ಎಂಬ ಧಾನ್ಯದ ಬಗ್ಗೆ ಏನನ್ನು ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನು ಕೊಡೋಣ ಅಂತ. ರಾಗಿ ಅನ್ನೋದ್ರ ಬಗ್ಗೆ ಅಪ್ಪ ಅವ್ರು ಏನು ಹೇಳ್ತಾ ಇದ್ರು ಅನ್ನೋದನ್ನು ಅವರ ಅಂತರಂಗ ಭಕ್ತರಾದ ಸತ್ಯಣ್ಣ ಅವರು ಒಂದು ಪದ್ಯದ ಮೂಲಕ ಅದನ್ನು ಹೇಳಿದ್ದಾರೆ. ನಾನು ಆ ಪದ್ಯವನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ರಾಗಿ ಎಂಬುದು ರಾಮಧಾನ್ಯವು ರೋಗಹಾರಕ ಶಕ್ತಿವರ್ಧಕ ರಾಘವನ ಸಿರಿನಾಮದನುರಾಗಿಗಳು ನೀವೆಲ್ಲ ರಾಗಿಯನು ಸೇವಿಸರಿ ಮುದದಿಂ ರಾಗಿಯಾಶ್ರಮವೆಮ್ಮದೆಂದ ವಿರಾಗಿ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ. ಅಪ್ಪ ಅವರು ಹೇಳ್ತಾ ಇದ್ರು ರಾಗಿಯ ಬಗ್ಗೆ. ರಾಗಿ ಅನ್ನೋದು ರಾಮಧಾನ್ಯ ಅಂತ, ರಾಘವ ಧಾನ್ಯ, ರಾಮಧಾನ್ಯ ಅಂತ ಹೇಳ್ತಾ ಇದ್ರು. ರೋಗಹಾರಕ ಅಂದರೆ ರೋಗಗಳನ್ನು ನಾಶಪಡಿಸ್ತಕ್ಕಂಥದ್ದು ಮತ್ತು ಶಕ್ತಿವರ್ಧಕ, ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ನೀವೆಲ್ಲ ರಾಘವನ ಸಿರಿನಾಮದ ಅನುರಾಗಿಗಳು ಅಂದರೆ ನೀವೆಲ್ಲರೂ ಆ ರಾಮನಾಮವನ್ನು ಅನುರಾಗದಿಂದ ಜಪಿಸ್ತೀರಿ. ರಾಗಿಯನ್ನು ನೀವು ಸೇವನೆ ಮಾಡಿ ಸಂತೋಷದಿಂದ ನೀವು ಅದನ್ನು ಸೇವಿಸಿರಿ. ನಮ್ಮದು ರಾಗಿ ಆಶ್ರಮ ಅಂತ ಅಪ್ಪ ಅವ್ರು ಹೇಳ್ತಾ ಇದ್ರಂತೆ. ಅಂಥ ಅಪ್ಪ ಅವರು ರಾಗಿ ಆಶ್ರಮವೆಮ್ಮದೆಂದ ವಿರಾಗಿ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ ಅಂತ ಸತ್ಯಣ್ಣವರು ಬಹಳ ಸುಂದರವಾಗಿ ಪದ್ಯವನ್ನು ಮಾಡಿದ್ದಾರೆ. ಒಂದು ಸಲ ಮಾಳೇನಹಳ್ಳಿಯಲ್ಲಿ ಇದ್ದಾಗ ಒಂದು ತಮ್ಮ ಮಿತವಾದ ಭಕ್ತ ಮಂಡಳಿಯೊಂದಿಗೆ ಮಾಳೇನಹಳ್ಳಿಯಿಂದ 3 ಮೈಲಿ ದೂರದಲ್ಲಿ ಗುಂಡೇರಿನಹಳ್ಳಿಯ ಪಕ್ಕದಲ್ಲಿ ಇರುವ ಪ್ರಶಾಂತವಾದ ಒಂದು ವಾತಾವರಣವಿರುವ ಹಾಲಸ್ವಾಮಿ ಮಟ್ಟಿ ಆ ಒಂದು ಗುಹೆಗೆ ಹೋಗಬೇಕು ಅಂತ ಸಂಕಲ್ಪ ಜಾನಕ್ಕನಿಂದ ಬರುತ್ತೆ. ಅಪ್ಪ ಅವರ ಶಿಷ್ಯೆ ಜಾನಕ್ಕ ಅವರು ಹೇಳ್ತಾರೆ, ಅಪ್ಪ ಈ ಹಾಲು ಸ್ವಾಮಿ ಮಟ್ಟಿಗೆ ನಾವು ಹೋಗಿ ಬರೋಣ ಅಂತ. ಅದು ನಿಸರ್ಗ ರಮಣೀಯವಾದ ಒಂದು ಪ್ರಶಾಂತ ಸ್ಥಳ. ಅಲ್ಲಿ ಪ್ರಕೃತಿ ದತ್ತ ವಾತಾವರಣ, ಬಹಳ ಸುಂದರವಾದ ಒಂದು ವಾತಾವರಣ ಹಾಲಸ್ವಾಮಿ ಮಟ್ಟಿ. ಅದಕ್ಕೆ 3 ದಿನಗಳ ವಾಸ್ತವ್ಯಕ್ಕಾಗಿ ಹೋಗಿ ಬರಲಿಕ್ಕೆ ಆ ಭಗವಾನರು ಒಪ್ಪಿಗೆಯನ್ನು ಕೊಡ್ತಾರೆ. ಮತ್ತು ಅಲ್ಲಿಗೆ ಹೋದ ಮೇಲೆ ಇವರು ಅಡಿಗೆಯನ್ನು ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಸಿದ್ಧರಾಗಿ ಎಲ್ಲ ಒಂದು ಅಡಿಗೆಯ ಸಾಮಾನುಗಳನ್ನೆಲ್ಲ ಅವರು ಕಟ್ಟಿಕೊಳ್ತಾರೆ. ಪರಿಕರಗಳನ್ನು, ಪಾತ್ರೆಗಳನ್ನು, ಧಾನ್ಯಗಳನ್ನು ಎಲ್ಲವನ್ನು ಅವರು ಕಟ್ಟಿಕೊಂಡು ಗಾಡಿಗೆ ಹಾಕ್ತಾರೆ. ಹಾಕಿ ಅವರು ಎಲ್ಲರೂ ಹೊರಡ್ತಾರೆ. ಹೋಗಬೇಕಾದ್ರೆ ಹೋದ ಕೂಡಲೇ ಉಪಹಾರಕ್ಕಾಗಿ ಏನನ್ನ ಮಾಡಬೇಕು ಅಂತ ಒಂದು ಚರ್ಚೆ ಬರುತ್ತೆ. ಆಗ ಜಾನಕ್ಕ ಹೇಳ್ತಾರೆ, ಜೋಳದ ಹಿಟ್ಟಿನ ರೊಟ್ಟಿಯನ್ನು ಮಾಡೋಣ, ಕಾಫಿಯನ್ನು ಮಾಡೋಣ ಅಂತ ಹೇಳ್ತಾರೆ. ಆಗ ಅಲ್ಲೇ ಇರ್ತಾರೆ ಭಗವಾನರು, ಅಂದರೆ ಅಪ್ಪ ಅವರು ಅಲ್ಲೇ ಇರ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ರಾಗಿಯ ಹಿಟ್ಟಲ್ಲಿ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ತಕ್ಷಣ ಶಿಷ್ಯ ಮಂಡಳಿಯ ಚರ್ಚೆ ನಡೆಯುತ್ತೆ. ಜೋಳದ ಹಿಟ್ಟಿನ ರೊಟ್ಟಿನೇ ತುಂಬ ಚೆನ್ನಾಗಿರುತ್ತಪ್ಪ ಅಂತ ಅವರೆಲ್ಲ ಮಾತಾಡ್ಕೊಳ್ತಾರೆ. ಅವರೆಲ್ಲ ದುಮ್ಮಿ ಅಚ್ಚಣ್ಣ,
ಸತ್ಯಣ್ಣ, ರಾಜಣ್ಣ, ಕಿಟ್ಟಣ್ಣ ಇವರೆಲ್ಲ ಅಪ್ಪ ಅವ್ರಿಗೆ ಬಹಳ ಪ್ರೇಮವಿರುವ ಶಿಷ್ಯರು. ಇವರು ಕೂಡ ಬಹಳ ಭಕ್ತಿ ಅಪ್ಪ ಅವ್ರ ಮೇಲೆ. ಇವರ ಒಂದು ಇದರಲ್ಲಿ ಅವರೆಲ್ಲ ಅಲ್ಲಿಗೆ ಆ ಪ್ರಕೃತಿಯ ಇದರಲ್ಲಿ ಹೊರಟಿರ್ತಾರೆ. ಜೋಳದ ಹಿಟ್ಟಿನ ರೊಟ್ಟಿ ಉತ್ತಮ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಭಗವಾನರು ಇಲ್ಲಪ್ಪ ರಾಗಿ ಹಿಟ್ಟಿಂದನೇ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಏನಾಗಿರುತ್ತೆ ಮಠದಲ್ಲಿ ಅಂದರೆ, ಪ್ರತಿದಿನ ರಾಗಿ ಮುದ್ದೆ, ಬೇಳೆಯ ಸಪ್ಪೆ ಕಟ್ಟು ಮತ್ತು ಅಕಸ್ಮಾತ್ತು ಒಂದು ತರಕಾರಿಗಳನ್ನು ಹಾಕಿರುವ ಒಂದು ಸಾರು, ಇದನ್ನು ದಿನ ಇವರು ತಿಂತಾ ಇರ್ತಾರೆ. ದಿನ ಮುದ್ದೆಯನ್ನು ತಿಂದು ತಿಂದು ಸ್ವಲ್ಪ ಬೇಸತ್ತಿರ್ತಾರೆ ಅಂತ ಕಾಣುತ್ತೆ. ಸ್ವಲ್ಪ ಬದಲಾವಣೆ ಬೇಕಾಗತ್ತೆ ಅಂತ ಕೂಡ ಅಂದ್ಕೊಳ್ತಾರೆ. ಮತ್ತು ಜೊತೆಗೆ ಅವರು ಆ ಜೋಳದ ಹಿಟ್ಟಿಂದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಹಾಕಬೇಕು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು, ಹೆಚ್ಚಿನ ಮಟ್ಟದಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು, ಇಂಗನ್ನು ಹಾಕಬೇಕು, ಈ ರೀತಿ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ದಾರಿಲಿ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಚರ್ಚೆ ಮಾಡ್ಕೋತಾ ಇವರು ಹೋಗ್ತಾ ಇರ್ತಾರೆ. ಇವರು ಧಾನ್ಯಗಳು ಅಂದರೆ ಅಪ್ಪ ಅವ್ರ ಮಠದಲ್ಲಿ ಆಗಿನ ಕಾಲದಲ್ಲಿ ಹೇಗೆ ಅಂತಂದರೆ, ಈ ಭಜನೆ ಭಿಕ್ಷೆ ಅಂತ ಹಳ್ಳಿಗೆ ಹೋಗ್ತಾ ಇದ್ರು. ಅಲ್ಲಿ ಭಜನೆಯನ್ನು ಮಾಡಿ ರೈತರು ಏನು ಕೊಡ್ತಾರೋ ಆ ಧಾನ್ಯಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು. ತುಂಬ ಕಷ್ಟಕರವಾದ ಕಾಲ ಅದು. ಆ ಧಾನ್ಯಗಳನ್ನು ಸ್ವಚ್ಛ ಮಾಡಬೇಕು, ಬಂದ ತಕ್ಷಣ ಅದನ್ನು ಬೀಸಿ ಹಿಟ್ಟನ್ನು ಮಾಡಬೇಕು. ಆ ಹಿಟ್ಟನ್ನು ಮಾಡಿ ಅದರಿಂದ ಮುದ್ದೆಯನ್ನು ಮಾಡ್ತಾಯಿದ್ರು. ಬೆಳಗಿನ ಜಾವ 4 ಗಂಟೆಗೆ 4 ಜನ ಗಂಡಸರು ಕುಳಿತು ಅದ ರಾಗಿಯನ್ನು ಇನ್ನು ಬೇರೆ ಧಾನ್ಯವನ್ನು ಬೀಸಿ ಹಿಟ್ಟು ಮಾಡ್ತಾಯಿದ್ರು ಅಂತ. ಯಾಕೆ ಅಂದರೆ ತುಂಬ ಶಿಷ್ಯರುಗಳು ಇರ್ತಾಯಿದ್ರು, ಬಹಳಷ್ಟು ಹಿಟ್ಟು ಬೇಕಾಗ್ತಾ ಇತ್ತು. ಇನ್ನೊಂದೇನು ಅಂತಂದರೆ, ಆಗ ಅಕ್ಕಿ ತುಂಬ ಕಡಿಮೆ, ಇಲ್ಲವೇ ಇಲ್ಲ, ಸ್ವಲ್ಪ. ಹಿರಿಯರು ಹೇಳ್ತಾ ಇದ್ರು, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು. ಇದು ಆಗಿನ ಕಾಲದ ಒಂದು ರೀತಿ. ಆಗ ಅಕ್ಕಿ ಇರಲೇ ಇಲ್ಲ, ರಾಗಿನೇ ಜಾಸ್ತಿ, ಜೋಳನೂ ಇತ್ತು ಸ್ವಲ್ಪ. ಈ ಥರ ಇದರಿಂದ ಏನಾಯಿತು, ಅವ್ರಿಗೆಲ್ಲ ಆ ಥರ ಬದಲಾವಣೆ ಬೇಕು ಅನ್ನಿಸ್ತು. ಇವರು ಹೋದರು, ಆ ಹಾಲಸ್ವಾಮಿ ಮಟ್ಟಿಯ ಗುಹೆಗೆ ಹೋದರು. ಎಲ್ಲ ಸ್ವಚ್ಛ ಮೊದಲೇ ಮಾಡಿದ್ರಂತೆ. ನೀರನ್ನು ತಂದ್ಕೊಂಡ್ರು, ಅಲ್ಲಿ ನೀರಿಗೆ ಅನುಕೂಲ ಇತ್ತು. ನೀರನ್ನು ತಂದರು, ಅದನ್ನು ರೊಟ್ಟಿಯ ಹಿಟ್ಟನ್ನು ಅವ್ರು ಏನೇನು ಚರ್ಚೆ ಮಾಡಿದ್ರು ಅದನ್ನೆಲ್ಲ ಹಾಕಿ ಕಲಸಿದ್ರು. ಬಹಳ ಆನಂದ, ಆ ರೊಟ್ಟಿಯನ್ನು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಬಹಳ ಆನಂದದಿಂದ ಒಬ್ರಿಗೊಬ್ರು ಮಾತಾಡಿ ಅದನ್ನು ಕಲಸಿದ್ರು. ಆಮೇಲೆ ಎಲ್ಲ ಅದನ್ನು ತಟ್ಟಿದ್ರು, ರೊಟ್ಟಿಯನ್ನು ಬಾಣಲೆಗೆ ತೊಟ್ಟಿದ್ರು. ಆ ಬಾಣಲೆ ಅಂದರೆ ಈಗಿನ ಥರ ಸಣ್ಣದಲ್ಲ, ಆವಾಗ ದೊಡ್ಡ ದೊಡ್ಡ ಕಬ್ಬಿಣದ ಬುಟ್ಟಿಗಳು ಅಂತ ಹೇಳ್ತಾರೆ. ಅದು ಒಂದನ್ನು ಬಾಣಲೆಗೆ ತಟ್ಟಿದರೆ 2-3 ಜನಕ್ಕೆ ಆ ರೊಟ್ಟಿಯನ್ನು ಕೊಡ್ಬೋದಾಗಿತ್ತು. ಆ ಥರ ಆಗ ಇದ್ದಿದ್ದು ಇದು. ಅದನ್ನು ತಟ್ಟಿ ಒಬ್ಬೊಬ್ಬರಿಗೆ ಪಾಪ ಎಲ್ಲ ರೊಟ್ಟಿಗಳನ್ನು ಕೊಟ್ಟರು. ಆ ಕೊಟ್ಟಾಗ ಅವ್ರು ಏನು ತಿಂದರು, ಅದು ಒಂದು ಚೂರು ಚೆನ್ನಾಗಿಲ್ಲ, ಸ್ವಲ್ಪವೂ ರುಚಿ ಇಲ್ಲ. ಪೂರ್ತಿ ಹೇಗಿದಪ್ಪ ಅಂತಂದರೆ ಬಾಯಲ್ಲಿ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ರೊಟ್ಟಿ ಬಿಸಾಕೋಕ್ಕೂ ಯೋಗ್ಯ ಇಲ್ಲ ಅಂತ ಕೂಡ ಯಾರೋ ಒಬ್ಬರು ಹೇಳಿದರು ಅಂತ ಕೂಡ ಹೇಳ್ತಾರೆ. ಹೀಗೆ ಅಷ್ಟು ಅತಿ ಕೆಟ್ಟದಾಗಿ ರೊಟ್ಟಿ ಆಗಿಬಿಡುತ್ತೆ. ಅದರ ರುಚಿ ಏನೂ ಇಲ್ಲ, ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಜಾನಕ ಹೋಗಿ ಭಗವಾನರೊಡನೆ ಜಗಳ ಮಾಡ್ತಾರೆ. ಇದು ನಿಮ್ಮದೇ ಮಾಯೆ ಅಂತ ಅವರು ಹೋಗಿ ಭಗವಾನರ ಹತ್ರ ಆ ಜಗಳವನ್ನು ಮಾಡ್ತಾರೆ. ಅದಕ್ಕೆ ಭಗವಾನರು ಹೇಳ್ತಾರಂತೆ, ನಾನು ಹೇಳಿದ್ನಲ್ಲಪ್ಪ ರಾಗಿಯಿಂದ ಮಾಡಿರಿ ಅಂತ ನಾನು ಹೇಳಲಿಲ್ಲೇನಪ್ಪ, ಚೆನ್ನಾಗಿರುತ್ತೆ ರಾಗಿಯಿಂದ ಮಾಡಿದ್ರೆ ಅಮೃತವಾಗಿರೋದು ರೊಟ್ಟಿ. ಇವಾಗ ನೀವು ಕೇಳಲಿಲ್ಲ, ಇದನ್ನು ಮಾಡಿದ್ದೀರಿ, ನಾನು ಏನು ಮಾಡಲಿ ಅಂತ ಹೇಳಿದ್ರಂತೆ. ಆಗ ಗುರುನಾಥನ ಸ್ವತ್ತನ್ನು ನಾವು ಹಾಳು ಮಾಡಬಾರ್ದು ಅಂತ ವಿವೇಕದಿಂದ ಅದನ್ನೆಲ್ಲರೂ ತಿನ್ನಲಿಕ್ಕಾಗದೇ ಇದ್ದರೂ ಕೂಡ ಎಲ್ಲರೂ ತಿಂದರು, ಯಾವುದು ಹಾಳಾಗಲಿಲ್ಲ ಅಂತ ಔಷಧಿ ರೂಪವಾಗಿ ಸೇವಿಸಿದರು ಅಂತ ಕೂಡ ಹೇಳ್ತಾರೆ. ಮತ್ತು ರಾತ್ರಿ ಭಜನೆ, ಆರತಿ, ವೇದಾಂತ ಶ್ರವಣ ಎಲ್ಲ ಅಲ್ಲಿ ಅಪ್ಪ ಅವರೆಲ್ಲಿರ್ತಾರೋ ಅಲ್ಲಿ ಬಹಳ ಒಂದು ಉತ್ತಮವಾಗಿ ನಡೀತಾ ಇರುತ್ತೆ. ಆಮೇಲೆ ಭೋಜನವನ್ನು ಮಾಡ್ತಾರೆ, ಭಾರತ ವಾಚನ ಎಲ್ಲವೂ ಅಲ್ಲಿ
ಆ ಒಂದು ಇದರಲ್ಲಿ ನಡೀತಾ ಇತ್ತು. ಮತ್ತು ಇಲ್ಲಿ ನಾವು ಒಂದು 3 ಅಂಶಗಳನ್ನು ಗಮನಿಸಬೇಕಾಗತ್ತೆ. ಏನಪ್ಪ ಅಂತಂದರೆ, ರಾಗಿ ಅನ್ನೋದು ಎಷ್ಟು ಒಂದು ಶಕ್ತಿಯನ್ನು ಕೊಡುವಂಥದ್ದು, ಪೋಷಕಾಂಶಗಳನ್ನು ಕೊಡುವಂಥದ್ದು, ಗಟ್ಟಿತನವನ್ನು ಕೊಡುವಂಥದ್ದು ಅಂತ ಅಪ್ಪ ಅವ್ರು ಹೇಳಿದ್ದಾರೆ. ರೋಗಗಳನ್ನು ನಾಶ ಮಾಡ್ತಕ್ಕಂಥದ್ದು ಅಂತ ಒಂದನೇದು. ಎರಡನೇದು ಗುರುವಾಕ್ಯ ಪರಿಪಾಲನೆ ಅಂತ ಇಲ್ಲಿ 2ನೇ ಅಂಶ ಬರುತ್ತೆ. ಅಪ್ಪ ಅವ್ರು ಹೇಳಿದ್ರು ಆ ರಾಗಿಯಿಂದ ಮಾಡಿ ಅಂತ. ಪಾಪ ಇಲ್ಲಿ ಇವರೆಲ್ಲ ಬಹಳಷ್ಟು ಅಂತರಂಗ ಭಕ್ತರು, ಅಪ್ಪ ಅವ್ರ ಮಾತನ್ನು ಯಾವಾಗಲೂ ಕೇಳುವಂಥವರೇ. ಅಪ್ಪ ಅವರ ಮೇಲೆ ಅತಿಯಾದ ಪ್ರೇಮ ಇವ್ರಿಗೆಲ್ಲ. ಇವರ ಒಂದು ಆದರ್ಶಗಳನ್ನೇ ನಾವು ಇವಾಗ ತಿಳ್ಕೊಂಡಿರೋದು, ನಾವು ಪಾಲಿಸ್ತಾ ಇರೋದು. ಆ ಹಿರಿಯರು ಏನೋ ಸೇವೆ ಮಾಡ್ತಿದ್ರು, ಅದೇ ಥರ ನಮಗೂ ಆ ಸೇವೆಯನ್ನು ಕೊಡಲಿ ಅಂತ ಕೂಡ ನಾವು ಪ್ರಾರ್ಥನೆಯನ್ನು ಅಪ್ಪ ಅವರನ್ನು ಮಾಡ್ತೀವಿ. ಅಂಥವರಿಗೂ ಕೂಡ ಸ್ವಲ್ಪ ಬದಲಾವಣೆ ಬೇಕು ಅನ್ನಿಸ್ತು. ಅದರಿಂದ ಅದು ಈ ಥರ ಆಯಿತು. ಅಂದರೆ ಎಲ್ಲೇ ಇರಲಿ ಏನೇ ಇರಲಿ ಗುರುವಾಕ್ಯನೇ. ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಬರುತ್ತೆ, ಗುರುವಾಕ್ಯ ಅನ್ನೋದು ಶಿಲಾಶಾಸನ, ಅಂದರೆ ಅಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದರಿಂದ ಅಪ್ಪ ಅವರ ಒಂದು ಮಾತು ಇಲ್ಲಿ ತುಂಬ ನಿಜವಾಗತ್ತೆ. ಅದು ನಾವು ಮಾಡಿದ್ದೆಲ್ಲ ಅವ್ರು ಮಾಡಿದ್ದೆಲ್ಲ ಕೆಟ್ಟು ಹೋಯಿತು ಅಂತ ಕೂಡ ತಿಳ್ಕೊಂಡ್ವಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ಇಲ್ಲಿ ನಾವು ಈ ಇಂದ್ರಿಯಗಳು ನಮ್ಮನ್ನೇನು ಯಾವಾಗಲೂ ನಮಗೆ ತೊಂದರೆಯನ್ನು ಕೊಡುತ್ತೆ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿ ನಾವು ಏನು ಮಾಡ್ತೀವಿ, ನಾವು ಏನನ್ನಾದರೂ ಒಂದು ತಿನ್ನಬೇಕು, ಇಲ್ಲ ಸಾಯಂಕಾಲ ತಿನ್ನಬೇಕು, ನಾಳೆ ತಿನ್ನಬೇಕು ಅಂತ ಅಂದರೆ ನಾವು ಅದನ್ನು ಒಂದೇ ಸಮ ಚಿಂತನೆ ಮಾಡೋ ಮನುಷ್ಯನ ಸ್ವಭಾವ ಇದೆ. ಅದು ಹೇಗಿರುತ್ತೆ, ನಾವು ತಿನ್ನಬೇಕಲ್ಲ ಅದನ್ನು ಚಿಂತನೆ ಮಾಡೋದು. ಇನ್ನೊಂದೇನು ಅಂದರೆ, ಎಲ್ಲಾದರೂ ನಾವು ಯಾತ್ರೆ ಹೋಗಬೇಕು, ಇಲ್ಲ ಎಲ್ಲೋ ಹೊರಗಡೆ ಏನೋ ಹೋಗಬೇಕು, ಅದನ್ನೇ ಚಿಂತನೆ ಮಾಡೋದು. ಯಾವಾಗ ಹೊರಡ್ತೀವಿ, ಎಷ್ಟು ಚೆನ್ನಾಗಿರ್ಬೋದು, ಹೇಗೆ ಹೋಗ್ಬೋದು, ಹೇಗೆ ಹೊರಗಡೆ ಎಲ್ಲ ನಾವು ತಿನ್ನಬಹುದು, ಇದನ್ನೆಲ್ಲ ಜಾಸ್ತಿ ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಎಲ್ಲ ಸ್ವಲ್ಪ ಕೆಟ್ಟು ಹೋಗುವ ಅತಿಯಾದ ಇಂದ್ರಿಯ ಚಿಂತನೆ ನಮ್ಮದೇನು ಮುಂದಕ್ಕೆ ಇರುತ್ತೆ ಅದು ಸ್ವಲ್ಪ ಕೆಟ್ಟು ಹೋಗುವ ಒಂದು ಕಾರ್ಯಕ್ರಮನೂ ಇರುತ್ತೆ ಅಂತ ಅನಿಸುತ್ತೆ. ಹೀಗೆ ಇಲ್ಲಿ ಗುರುವಾಕ್ಯ ಪರಿಪಾಲನೆ, ಇಂದ್ರಿಯ ನಿಗ್ರಹ ಇವೆಲ್ಲವನ್ನು ಕೂಡ ಈ ಒಂದು ಆ ಸಣ್ಣ ಪ್ರಸಂಗದಲ್ಲಿ ಬಂದಿದೆ. ಅದನ್ನು ನಾವು ಎಲ್ಲರೂ ತಿಳ್ಕೊಳ್ಳೋಣ. ಮತ್ತು ಅಪ್ಪ ಅವ್ರು ಹೇಗೆ ಭಕ್ತರನ್ನು ಒಂದು ಪ್ರೀತಿ ಮಾಡ್ತಾ ಇದ್ರು ಅಂತ ಒಂದೇ ಒಂದು ಪದ್ಯದಲ್ಲಿ ಹೇಳಿಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. ಕರೆದು ಭಕ್ತರನ್ನು ಕೂರಿಸಿ ವಿರಮಿಸುತ್ತೆ ವಿವರವನು ಚರ್ಚಿಸುತ್ತ ಇರದೆ ಸಕಲರ ಸರ್ವ ಯೋಗಕ್ಷೇಮ ಚಿಂತಿಸುತ್ತೆ. ಪರಮತತ್ವಾಲಾಪದಿಂದಲಿ ನಿರುತ ಭಕ್ತರ ನಲಿಸಿ ಕುಣಿಸಿದ ವರದ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ. ಅಪ್ಪ ಅವರು ಭಕ್ತರನ್ನು ಕರೆದು ಕೂರಿಸಿ ಬಹಳ ಭಕ್ತಿ ಬಹಳ ಪ್ರೀತಿಯಿಂದ ಪ್ರೇಮದಿಂದ ಕೂರಿಸಿ ವಿರಮಿಸಿ ನೀವೆಲ್ಲ ಆರಾಮಾಗಿರಿ, ನಿಮ್ಮ ವಿವರಗಳೇನು, ನಿಮ್ಮ ಕಷ್ಟ ಸುಖಗಳೇನು ಹೇಳಿ ನನ್ನೆದುರಿಗೆ, ಅದನ್ನು ಹೋಗ್ಲಾಡ್ಸೋಣ ಅಂತ ಹೇಳಿ ಅದನ್ನು ಚರ್ಚಿಸಿ ಅವರ ಯೋಗಕ್ಷೇಮವನ್ನು ನೋಡಿ ಅವರ ಸಕಲರ ಸರ್ವ ಯೋಗಕ್ಷೇಮ ಚಿಂತಿಸುತ್ತೆ. ಅಂದರೆ ಆ ಬಂದವರು ಏನು ಕಷ್ಟ ಅಂತ ತಂದಿರ್ತಾರೋ ಅವರು ಏನೂ ಇಲ್ದಲೆ ಸುಖವಾಗಿ ಮನೆಗೆ ಹೋಗಬೇಕು, ಆ ಥರ ಯೋಗಕ್ಷೇಮವನ್ನು ಚಿಂತಿಸ್ತಾ ಪರಮತತ್ವಾಲಾಪದಿಂದಲಿ ಅಂದರೆ ಆ ಒಂದು ತತ್ವವನ್ನು ಕೂಡ ಅವರು ಹೇಳ್ತಾ ವೇದಾಂತ ತತ್ವವನ್ನು ಕೂಡ ಅವರು ಪ್ರಸಾರವನ್ನು ಮಾಡ್ತಾ ಎಲ್ಲರಿಗೂ ತಿಳಿಸ್ತಾ ಜ್ಞಾನವನ್ನು ಹೇಳ್ತಾ ನಿರುತ ಭಕ್ತರ ನಲಿಸಿ ಕುಣಿಸಿದ. ಅಂದರೆ ಈ ಥರ ಭಕ್ತರನ್ನು ಒಂದು ಆನಂದದಿಂದ ಅವರನ್ನು ನಲಿಸಿ ಸಂತೋಷವಾಗಿಟ್ಟು ಮತ್ತು ಅವರನ್ನು ಕುಣಿಸಿದ ವರದ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ ಅಂತ ಪದ್ಯವನ್ನು ಬಹಳ ಸುಂದರವಾಗಿ ಸತ್ಯಣ್ಣವ್ರು ಬರೆದಿದ್ದಾರೆ. ಅಂಥ ಒಂದು ನಮ್ಮ ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಗಳಿಗೆ ನಾನು ಮತ್ತೊಮ್ಮೆ ನಮಿಸಿ ಈ ಪ್ರಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಶಂಕರಲಿಂಗ, ಜೈ ಜೈ ರಘುವೀರ ಸಮರ್ಥ.